ಕಾಂಗ್ರೆಸ್ ಭಿನ್ನಮತ ಹೆಚ್ಚಾಗುತ್ತಾ ಅಥವಾ ಕಮ್ಮಿ ಆಗುತ್ತಾ? ಇವತ್ತು ಅದಕ್ಕೆ ಉತ್ತರ ಸಿಗುತ್ತೆ. ಕೆಸಿ ವೇಣುಗೋಪಾಲ್ ಮುಂದೆ ಈಗ 3 ಸವಾಲುಗಳಿವೆ. 3 ಸವಾಲುಗಳಿಗೂ ಮುಲಾಮು ಹಚ್ತಾರ ಕೆಸಿ ವೇಣುಗೋಪಾಲ್ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕಂದ್ರೆ ಈಗ ಅತೃಪ್ತರನ್ನ ಸಮಾಧಾನ ಪಡಿಸುವಂತ ಜವಾಬ್ದಾರಿ ಕೆಸಿ ವೇಣುಗೋಪಾಲ್ಗೆ ಇದೆ. ಪ್ರಮುಖವಾಗಿ 3 ಸವಾಲುಗಳು ಕೆಸಿ ವೇಣುಗೋಪಾಲ್ ಮುಂದೆ ಇದೆ. ಬೆಳಗಾವಿಯ ಅಜ್ಞಾತ ಸ್ಥಳದಲ್ಲಿ ಈಗಾಗಲೇ ಮಾಜಿ ಸಚಿವ ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅವರನ್ನು ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಇಲ್ಲಿ ಕೆಸಿ ವೇಣುಗೋಪಾಲ್ ಅವರು ಮಾಡಬೇಕಾಗತ್ತೆ. 3 ಸವಾಲುಗಳು ಮುಖ್ಯವಾಗಿ ಕೆಸಿ ವೇಣುಗೋಪಾಲ್ ಮುಂದೆ ಇವೆ. ಮೊದಲನೇ ಸವಾಲು ಯಾವ ರೀತಿಯಾಗಿ ಅಂತ ನೋಡೋದಾದ್ರೆ, ಬೆಳಗಾವಿಯ ಅಜ್ಞಾತ ಸ್ಥಳದಲ್ಲಿ ಮಾಜಿ ಸಚಿವ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೊದಲು ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಇದು ಕೆಸಿ ವೇಣುಗೋಪಾಲ್ ಅವರ ಮುಂದಿರುವಂತಹ ರೆಸ್ಪಾನ್ಸ್, ಯಾವ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಉತ್ತರ ಕರ್ನಾಟಕಕ್ಕೆ ಪ್ರಬಲ ಖಾತೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಎಂಬಿ ಪಾಟೀಲ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಇದು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಇರುವಂತಹ 2ನೇ ಸವಾಲಾಗಿದೆ. ಇನ್ನು ಲೋಕಸಭೆ ಚುನಾವಣೆಗೆ ತಯಾರಿ ಕೂಡ ಒಂದ್ ಕಡೆ ಆಗ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಭಿನ್ನಮತ ಕೂಡ ಉಂಟಾಗ್ತಾ ಇದೆ. ಅದನ್ನ ಶಮನ ಮಾಡಬೇಕಾಗಿದೆ. ಇದು ಕೆಸಿ ವೇಣುಗೋಪಾಲ್ ಅವರ ಮುಂದೆ ಇರುವಂತಹ 3ನೇ ಸವಾಲಾಗಿದೆ. ಒಂದು, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಇದನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಎಂಬಿ ಪಾಟೀಲ್ ಅವರು ಕೂಡ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಫೋನ್ ಸಂಪರ್ಕಕ್ಕೆ ಈಗ ರಮೇಶ್ ಜಾರಕಿಹೊಳಿ ಅವರು ಸಿಗ್ತಾ ಇಲ್ಲ. ಅದರ ಜೊತೆಗೆ ಮುಂದೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಈಗ ಅತೃಪ್ತ ಶಾಸಕರು ಒಂದ್ ರೀತಿ ಬಂಡಾಯ ಏಳೋ ಸಾಧ್ಯತೆ ಇರೋದ್ರಿಂದ ಇದ್ಯಾವುದನ್ನು ಕೂಡ ಸರಿಯಾದ ನಿಟ್ಟಿನಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಈ ಒಂದು ಕಷ್ಟಕ್ಕೆ ಬ್ರೇಕ್ ಹಾಕ್ತಾರ ಕೆಸಿ ವೇಣುಗೋಪಾಲ್ ಅನ್ನೋದನ್ನ ಕಾದ್ ನೋಡ್ಬೇಕು. ರಮೇಶ್ ಬಂಡಾಯ ಖಾತೆಯ ಖ್ಯಾತೆಗೆ ಒಂದ್ ರೀತಿ ದೊಡ್ಡ ಟೆನ್ಷನ್ ಆಗಿದೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಈಗ ಕೆಸಿ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಸಿದ್ದರಾಮಯ್ಯ ಹಾಗೆ ದಿನೇಶ್ ಪರಂ ಜೊತೆ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾರೆ. ಚರ್ಚೆಯನ್ನ ಮಾಡಿ ಅತೃಪ್ತರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಸಿಎಂ ಕುಮಾರಸ್ವಾಮಿ ಇಂದಿನಿಂದ 2 ದಿನಗಳ ಕಾಲ ದೆಹಲಿ ಪ್ರವಾಸಕ್ಕೆ ತೆರಳಲಿದ್ದಾರೆ. ಇವತ್ತು ನಾಳೆ 2 ದಿನ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದು ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇವತ್ತು ಕೇಂದ್ರ ಜಲಸಂಪನ್ಮೂಲ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಹೆದ್ದಾರಿ ಹಾಗೂ ನೀರಾವರಿ ಯೋಜನೆಯ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಕೇಂದ್ರ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಅವರನ್ನ ಭೇಟಿಯಾಗ್ತಾರೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು, ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಡೋ ಬಗ್ಗೆ ಮನವಿ ಸಲ್ಲಿಸಲಿದ್ದಾರೆ. ಜೊತೆಗೆ ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್ ಜೊತೆಯೂ ಕಲ್ಲಿದ್ದಲು ಸಮಸ್ಯೆ ಕುರಿತು ಮಾತುಕತೆ ನಡೆಸುತ್ತಾರೆ. ಸಾಲು ಸಾಲು ರಜೆಗಳಿಂದ ಬಾಗಿಲು ಹಾಕಿದ್ದ ಬ್ಯಾಂಕ್ಗಳು ಇವತ್ತು ಮತ್ತೆ ಬಂದ್ ಆಗ್ತಾ ಇವೆ. ಬ್ಯಾಂಕ್ಗಳ ವಿಲೀನ ಖಂಡಿಸಿ ಇವತ್ತು ರಾಷ್ಟ್ರವ್ಯಾಪಿ ಬ್ಯಾಂಕ್ ನೌಕರರು ಮುಷ್ಕರ ಹಮ್ಮಿಕೊಂಡಿದ್ದಾರೆ. ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾಗಳನ್ನ ವಿಲೀನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದನ್ನ ಖಂಡಿಸಿ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ ಕರೆ ಕೊಟ್ಟಿದೆ. 21 ಖಾಸಗಿ ಬ್ಯಾಂಕ್ಗಳ 10 ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪದ್ಮಶ್ರೀ ಪುರಸ್ಕೃತರಾದ ಸೂಲಗಿತ್ತಿ ನರಸಮ್ಮ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ನರಸಮ್ಮ ಕಳೆದ 20 ದಿನಗಳಿಂದ ನಗರದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸಾಂಪ್ರದಾಯಿಕ ಹೆರಿಗೆ ಮಾಡಿಸ್ತಾ ಇದ್ದ ನರಸಮ್ಮ ಸೂಲಗಿತ್ತಿ ಅವರು ಸಾಕಷ್ಟು ರೀತಿಯಲ್ಲಿ ಫೇಮಸ್ ಆಗಿದ್ರು. ಅಂದ್ರೆ ಈ ರೀತಿಯಾಗಿ ಅವರು ಸೂಲಗಿತ್ತಿ ನರಸಮ್ಮ ಅಂತಾನೆ ಫೇಮಸ್ ಆಗಿದ್ರು. ಸಾವಿರಾರು ಹೆರಿಗೆ ಮಾಡಿಸಿದ ಸೂಲಗಿತ್ತಿ ನರಸಮ್ಮ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. ಅನಾರೋಗ್ಯದಿಂದ ಚಿಕಿತ್ಸೆ ಪಡಿತಾ ಇದ್ದ ನರಸಮ್ಮ ಸಾವನ್ನಪ್ಪಿದ್ದಾರೆ. ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಅವು ನಮ್ಮ ದೇಶಕ್ಕೆ ಬರೋ ಅಪರೂಪದ ಅತಿಥಿಗಳು. ಡಿಸೆಂಬರ್ನಲ್ಲಿ ಬರೋ ಆ ಅತಿಥಿಗಳು ಇಲ್ಲಿದ್ದು ವಾಪಸ್ ಹೋಗುತ್ತೆ. ಚಳಿಗಾಲದಲ್ಲಿ ಮಾತ್ರ ಬರೋ ಅತಿಥಿಗಳಿಗೆ ಇದೀಗ ಜಾಗವಿಲ್ಲದಂತಾಗಿದೆ. ಸರ್ಕಾರಿ ಇಲಾಖೆಯ ಅಧಿಕಾರಿಗಳ ಯೋಜನೆಗೆ ಪರಿಸರವಾದಿಗಳು ಹಿಡಿಶಾಪ ಹಾಕ್ತಿದ್ದಾರೆ. ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಹಕ್ಕಿಗಳು ಬರ್ತಾ ಇದಾವೆ. ನೀರು ಯಾವಾಗಲೂ ಶೇಖರಣೆ ಆಗಿರೋದ್ರಿಂದ ಪರ್ಟಿಕ್ಯುಲರ್ಲಿ ನವೆಂಬರ್ ತಿಂಗಳಲ್ಲಿ ಚಳಿಗಾಲ, ಯುರೋಪ್ನಿಂದ ಗಾರ್ಗನಿ ಅಂತ ಒಂದು ಹಕ್ಕಿ, ಮಂಗೋಲಿಯಾದಿಂದ ಬಾರ್ ಹೆಡೆಡ್ ಗೀಸ್ ಅಥವಾ ಪಟ್ಟೆ ಹೆಬ್ಬಾತು ಅಂತ ಕರೀತಾರೆ, ಮತ್ತೆ ಯುರೋಪ್ನಿಂದ ನಾರ್ದರ್ನ್ ಶೌಲರ್,
ಸೈಬೀರಿಯನ್ ಸ್ಟೋನ್ ಚಾಟ್ ಅಂತ, ಈ ತರದ ಹಕ್ಕಿಗಳೆಲ್ಲ ಕುಂದವಾಡ ಕೆರೆಗೆ ಬರ್ತಾ ಇತ್ತು. ಆದ್ರೆ ಮೀನ್ ಹಿಡಿಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಕೇಳಿದ್ರಲ್ಲ ಪರಿಸರ ಪ್ರೇಮಿಯ ಈ ಮಾತನ್ನ. ಈ ಕೆರೆ ಬಗ್ಗೆನೇ ಅವರು ಹೇಳಿದ್ದು, ಇಲ್ಲಿರೋ ಪಕ್ಷಿ ಸಂಕುಲದ ಬಗ್ಗೆನೇ ಮಾತನಾಡಿದ್ದು. ಇದು ದಾವಣಗೆರೆಯ ಕುಂದವಾಡ ಕೆರೆ. ನಗರದ ಕುಡಿಯುವ ನೀರಿಗೆ ಇದೇ ಕೆರೆ ಆಸರೆ. ಗದಗ ಜಿಲ್ಲೆಯ ಮಾಗಡಿ ಕೆರೆ ಬಿಟ್ಟರೆ ರಾಜ್ಯದಲ್ಲೇ ಅತಿ ಹೆಚ್ಚು ವಿದೇಶಿ ಪಕ್ಷಿಗಳು ಬಂದು ಆಶ್ರಯ ಪಡೆಯುವುದು ಇಲ್ಲೇ. ಈಗ ಈ ಕೆರೆಯಲ್ಲಿ ಮೀನುಗಾರಿಕೆಗೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಹಕ್ಕಿಗಳು ಈ ವರ್ಷ ಕುಂದವಾಡ ಕೆರೆಯ ಜಾಗ ಖಾಲಿ ಮಾಡಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿದೆ. ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ ಬಳಸ್ತಿರೋದ್ರಿಂದ ಅದನ್ನ ಕೆರೆ ತಾನಾಗೆ ಇಟ್ಕೊಂಡ್ರೆ ಅದರಲ್ಲಿರೋ ಮೀನುಗಳಿಂದ ಪಾಚಿ ಎಲ್ಲ ಕ್ಲೀನ್ ಆಗುತ್ತೆ. ಮೀನುಗಳನ್ನು ನೀರನ್ನು ಶುದ್ಧಿ ಮಾಡಕ್ಕೆ ಸಹಕಾರಿಯಾಗಿದೆ. ವಿವಿಧ ದೇಶಗಳಿಂದ ಚಳಿಗಾಲದಲ್ಲಿ ಮಾತ್ರ ಬರೋ ಪಕ್ಷಿಗಳು ಇಲ್ಲಿ ಕಾಣಸಿಗ್ತವೆ. ಇಲ್ಲಿನ ಪರಿಸರ ವಾತಾವರಣಕ್ಕೆ ಹೊಂದಿಕೊಂಡಿರೋ ಪಟ್ಟೆಬಾತು, ಪರ್ವತ ಹಕ್ಕಿ ಸೇರಿದಂತೆ 10 ಬಗೆಯ ವಿದೇಶಿ ಬಾನಾಡಿಗಳು ಕೆರೆಯಲ್ಲಿ ಮೀನುಗಾರಿಕೆಯಿಂದ ಜಾಗ ಖಾಲಿ ಮಾಡ್ತಿವೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ಒಂದು ಕುಂದವಾಡ ಕೆರೆಯಲ್ಲಿ ಮೀನುಗಾರಿಕೆಗೆ ನಾವು ಅವಕಾಶನೇ ಕೊಟ್ಟಿಲ್ಲ. ಅಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆಗಳಲ್ಲಿ ಮೀನು ಹಿಡಿಯುವ ಅನುಮತಿಯನ್ನು ಕೊಡೋದು ಮೀನುಗಾರಿಕೆ ಇಲಾಖೆಯವರು. ಮೊನ್ನೆ 2-3 ಮೀನು ಸತ್ತದೆ ಮತ್ತು ಒಂದು ಪಕ್ಷಿ ಸತ್ತದೆ ಅಂತ ಹೇಳ್ಬಿಟ್ಟು ಬಂದಿರೋದ್ರಿಂದ ಮೀನುಗಾರಿಕೆ ಇಲಾಖೆಯವ್ರ ಜೊತೆಗೂ ಕೂಡ ನಾವು ಮಾತಾಡಿದ್ದೀವಿ. ಈಗ ತಮ್ಮಿಂದ ಬಂದಿರೋದನ್ನು ಕೂಡ ಗಂಭೀರವಾಗಿ ತಗೊಳ್ತೀವಿ. ಈ ಬಗ್ಗೆ ಮೀನುಗಾರಿಕೆ ಇಲಾಖೆಯವ್ರಿಗೂ ಹೇಳ್ತೀವಿ, ಅದು ನಮ್ಮ ಗಮನದಲ್ಲಿದೆ. ಮೀನುಗಾರಿಕೆಗೆ ಬಲೆ ಹಾಕಿರೋದ್ರಿಂದ ಅಪರೂಪದ ಪಕ್ಷಿ ಸಂಕುಲಕ್ಕೆ ಕುತ್ತಾಗಿದೆ. ಈಗಾಗಲೇ ಚನ್ನಗಿರಿಯ ಸುಳೆಕೆರೆಯಲ್ಲಿ ಮೀನುಗಾರಿಕೆ ಇರೋದ್ರಿಂದ ಹಕ್ಕಿಗಳು ಅಲ್ಲಿಗೆ ಹೋಗಲ್ಲ. ಇಲ್ಲೂ ಕೂಡ ಮುಂದೆ ಅದೇ ಪರಿಸ್ಥಿತಿ ಬರಲಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಎಚ್ಎಂಪಿ ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಮಲೆನಾಡಿನ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಕಬ್ಬಿನ ಆಲೆಮನೆ ಭರಾಟೆಯಿಂದ ಸಾಗಿದೆ. ಗದ್ದೆಯಲ್ಲಿ ಬೆಳೆದು ನಿಂತ ಕಬ್ಬನ್ನ ಕಡಿದು ಆಲೆಮನೆಗೆ ಸಾಗಿಸಿ ಬೆಲ್ಲ ತಯಾರಿಸುವಲ್ಲಿ ರೈತರು ತೊಡಗಿಸಿಕೊಂಡಿದ್ದಾರೆ. ಆದರೆ ಆ ಬೆಲ್ಲಕ್ಕೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಕಬ್ಬು ಬೆಳೆಗಾರರಿದ್ದಾರೆ. ಆದರೆ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಸರಿಯಾದ ಬೆಲೆಯನ್ನ ನಿಗದಿ ಮಾಡುತ್ತಿಲ್ಲ. ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ನಿಗದಿಪಡಿಸಿದ ಬೆಲೆಯನ್ನ ಸರಿಯಾಗಿ ನೀಡುತ್ತಿಲ್ಲ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ಸಾವಯವ ಬೆಲ್ಲವನ್ನು ತಯಾರಿಸುವ ಆಲೆಮನೆಗಳು ಜಿಲ್ಲೆಯ ಸಂಗೂರು, ಶಿಗೇಹಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಕಂಡುಬರುತ್ತವೆ. ಆದರೆ ಆಲೆಮನೆಗಳಲ್ಲಿ ತಯಾರಿಸುವ ಬೆಲ್ಲಕ್ಕೂ ಸರಿಯಾದ ಬೆಲೆ ಸಿಗ್ತಿಲ್ಲ. ಬೆಲ್ಲ ತಯಾರಿಸಲು ಉತ್ತರ ಭಾರತದಿಂದಲೇ ಹೆಚ್ಚಾಗಿ ಕೆಲಸಗಾರರು ಬರ್ತಾರೆ. 6 ತಿಂಗಳವರೆಗೂ ಆಲೆಮನೆಯಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಊಟ, ವಸತಿ, ಸಂಬಳ ಸೇರಿದಂತೆ ಎಲ್ಲವನ್ನ ಆಲೆಮನೆ ಮಾಲೀಕರು ನೋಡ್ಕೊಳ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಸಾವಯವ ಬೆಲ್ಲ ತಯಾರಿಸಿದ್ರೂ ಮಾರುಕಟ್ಟೆಯಲ್ಲಿ 1 ಕೆಜಿ ಬೆಲ್ಲಕ್ಕೆ ಕೇವಲ 27 ರೂಪಾಯಿ ಮಾತ್ರ ದೊರೆಯುತ್ತೆ ಅಂತಾರೆ ರೈತರು. ಕಬ್ಬು ಬೆಳೆನೇ ಬಡದಾನೆ ಹಂಗಾಗೈತ್ರಿ. ಕಬ್ಬು ಹಾಕ ಬಡದಾನೆ ಸಿಗ್ರಿ ರೈತರಿಗೆ. ಆಲೆಮನೆ ಮಾಡ್ರೆ ಆಲೆಮನೆಗೆ ಅದು ಸಮಸ್ಯೆನೇ ರೀ. ಕಬ್ಬು ಅಲ್ಲಿ ಮಾಡ್ರ ಅವ್ರು ಬಂದ್ರೆ ಬರ್ಲಿಕ್ಕಿಲ್ಲ ರೀ. ಮಂಡ್ಯ ಅವರು ಉಪ್ಪಿಂದ ರೀ. ಅವ್ರು ರೊಕ್ಕನ ಹಾಕ್ಯಂಡು ಹೋಗ್ಯಾರ. ಅವ್ರು ಹೊಸ ಮಂದಿ ರೊಕ್ಕ ಕೊಡ್ರಿ. ಅದು ಮೈಮಲ್ಲ ರೀ ಎಲ್ಲ. ಅದು ಕ್ವಿಂಟಲಿಗೆ 22, 23 ಕೆಳಗತ್ತಾರ ರೀ ಬೆಲ್ಲ. ರೈತರು ಬೆಳೆದ ಬೆಲೆಗೆ ನಿಗದಿತ ಬೆಲೆ ಸಿಗದೆ ಇರೋದ್ರಿಂದ ಆಲೆಮನೆಗಳ ಸಂಖ್ಯೆಯೂ ಕಡಿಮೆಯಾಗ್ತಿದೆ. ಸಾವಯವ ಬೆಲೆಯೂ ಸಿಗ್ತಿಲ್ಲ. ಸರ್ಕಾರ ಅಳಿವಿನಂಚಿನಲ್ಲಿರುವ ಆಲೆಮನೆಗಳ ಉಳಿವಿಗಾಗಿ ರೈತರನ್ನ ಪ್ರೋತ್ಸಾಹಿಸಬೇಕಿದೆ ಅಂತಾರೆ ಜಿಲ್ಲೆಯ ಜನ. ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ದಾವಣಗೆರೆ. ಭಾರತ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ಆಸೀಸ್ ತನ್ನ ಆಟಗಾರರ ಪಟ್ಟಿಯಲ್ಲಿ 6 ವರ್ಷದ ಬಾಲಕನ ಹೆಸರನ್ನ ಸೇರಿಸಿತ್ತು. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಆರ್ಚಿ ಪಿಲ್ಲರ್ಗೆ ಸ್ವತಃ ಆಸ್ಟ್ರೇಲಿಯಾ ಕೋಚ್ ವಿಡಿಯೋ ಕಾಲ್ ಮಾಡಿ ತಂಡಕ್ಕೆ ಸೇರಿಸಿಕೊಳ್ತಾ ಇರೋ ಬಗ್ಗೆ ಹೇಳಿದ್ರು. ನಂತರ ಮೊದಲ ಟೆಸ್ಟ್ ಆರಂಭಕ್ಕೂ ಮುನ್ನ ಆಸೀಸ್ ಆಟಗಾರ ಜೊತೆ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದ ಶಿಲ್ಲರ್ ವಿರಾಟ್ ಕೊಹ್ಲಿ ವಿಕೆಟ್ ಪಡೆಯೋದಾಗಿ ಹೇಳಿದ್ದ. ಸದ್ಯ ಆರ್ಚಿಗೆ ತಂಡ ಹೊಸ ಜವಾಬ್ದಾರಿಯನ್ನ ನೀಡ್ತಾ ಇದ್ದು ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ 6ರ ಪೋರಾ ಕ್ಯಾಪ್ಟನ್ ಆಗಿರಲಿದ್ದಾನೆ. 6 ವರ್ಷದ ಆರ್ಚಿ ಶಿಲ್ಲರ್ ಮೆಲ್ಬೋರ್ನ್ನಲ್ಲಿ ನಡೆಯಲಿರೋ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಸಹಾಯಕ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಲಿದ್ದಾನೆ. ಇತ್ತೀಚೆಗಷ್ಟೇ ಯಾರಾ ಪಾರ್ಕ್ನಲ್ಲಿ ನಡೆದ ಭೂಪಾ ಫ್ಯಾಮಿಲಿ ಡೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಸೀಸ್ ಕ್ಯಾಪ್ಟನ್ ಟಿಮ್ ಪೈನ್ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ.